ಒಂದು ಹಳ್ಳಿಯಲ್ಲಿ ಒಂದು ಬುದ್ಧಿವಂತ ಪುಟ್ಟ ಕೋಳಿ ಇತ್ತು. ಹಳ್ಳಿಯ ಇತರ ಕೋಳಿಗಳಿಗಿಂತ ಭಿನ್ನವಾಗಿ ಯೋಚಿಸುತ್ತಿತ್ತು. ಕೋಳಿಯು ಯಾವಾಗಲೂ ಹುಡುಕಾಡುತ್ತಾ ತಿರುಗಾಡುತ್ತಿತ್ತು. ಒಂದು ದಿನ ಭತ್ತದ ಗದ್ದೆ ಅಂಚಿನಲ್ಲಿ ತಿರುಗಾಡುವಾಗ ಕೊಳದಲ್ಲಿ ಅರ್ಧ ಮುಳುಗಿರುವ ಮಿನುಗುವ ವಸ್ತುವನ್ನು ಕೋಳಿ ಗಮನಿಸಿತು. ಇದನ್ನು ನೋಡುತ್ತಾ ಇದು ಪ್ರಾಚೀನ ಕಾಲದ ಚಿನ್ನದ ನಾಣ್ಯವೆಂದು ಯೋಚಿಸಿ ಹಳ್ಳಿಯ ಹಿರಿಯರು ಹಿಂದೆ ಹೂತಿಟ್ಟ ಗುಪ್ತ ನಿಧಿಯ ಬಗ್ಗೆ ಮಾತನಾಡುತ್ತಿರುವುದನ್ನು ನೆನಪಿಸಿಕೊಂಡಿತು. ಚುರುಕಾದ ಕೋಳಿಯು ಇದು ಸಾಮಾನ್ಯ ನಾಣ್ಯವಲ್ಲವೆಂದು ತಿಳಿದು ಅದು ಸುತ್ತಲಿನ ನೆಲವನ್ನು ಆಳವಾಗಿ ಅಗೆಯತೊಡಗಿತು. ಶೀಘ್ರದಲ್ಲೇ ನಾಣ್ಯಗಳಿಂದ ತುಂಬಿದ ಒಂದು ಮಡಕೆಯನ್ನು ಕಂಡಿತು. ಖುಷಿಯಾದ ಕೋಳಿ ಜನರಿಗೆ ಹೇಳಲು ಹಳ್ಳಿಗೆ ಹಿಂದಿರುಗಿತು. ಎಲ್ಲರೂ ಕೋಳಿಯೊಂದಿಗೆ ಹೋಗಿ ಚಿನ್ನದಿಂದ ತುಂಬಿದ ಮಡಕೆಯನ್ನು ನೋಡಿ ಜನರು ಬೆರಗಾದರು. ಕೋಳಿಯ ಅಭಿಪ್ರಾಯದಂತೆ ಇಡೀ ಗ್ರಾಮದ ಜನರು ನಿಧಿಯನ್ನು ಹಂಚಿಕೊಂಡರು, ಖುಷಿಪಟ್ಟರು. ಈ ಸಂಪತ್ತಿನಿಂದ ಗ್ರಾಮವು ಅಭಿವೃದ್ಧಿ ಹೊಂದಿತು ಮತ್ತು ಅದೃಷ್ಟವನ್ನು ತಂದುಕೊಟ್ಟ ಬುದ್ಧಿವಂತ ಪುಟ್ಟ ಕೋಳಿಯನ್ನು ಕೊಂಡಾಡಿದರು.